ಹಜ್ ಯಾತ್ರಾರ್ಥಿಗಳ ಪಾಲಿಗೆ ಮೇ 26 ಬಹಳ ಪ್ರಮುಖ ಮತ್ತು ಮಹತ್ವದ ದಿನ. ಹಾಜಿಗಳು ಇವತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅರಫತ್ ಎಂಬ ಮೈದಾನದಲ್ಲಿ ಒಟ್ಟು ಸೇರ್ತಾರೆ. ಮೀನಾ ಎಂಬಲ್ಲಿಂದ ದೇವಸ್ತುತಿ ಸ್ತೋತ್ರಗಳೊಂದಿಗೆ ಹಾಜಿಗಳು ಇವತ್ತು ಅರಫಾಕ್ಕೆ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಸಮಯದ ಮಟ್ಟಿಗಾದರೂ ತಂಗಲೇಬೇಕು ಎಂಬುದು ಹಜ್ನ ಕಡ್ಡಾಯ ನಿಯಮ. ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿಯ ನಮಿರಾ ಎಂಬ ಹೆಸರಿನ ಮಸೀದಿಗೆ ಹಾಜಿಗಳು ಹೋಗ್ತಾರೆ. ಅಲ್ಲಿಯ ಭಾಷಣವನ್ನ ಆಲಿಸ್ತಾರೆ. ಈ ಭಾಷಣ ಏಕಕಾಲದಲ್ಲಿ ಜಗತ್ತಿನ ವಿವಿಧ ಭಾಷೆಗಳಿಗೆ ತರ್ಜುಮೆಗೊಂಡು ಕೇಳಿಸಲಾಗ್ತದೆ. ರಾತ್ರಿಯಾದ ಕೂಡಲೇ ಈ ಇಡೀ ಜನಸ್ತೋಮವು ಅಲ್ಲಿಂದ ತೆರವುಗೊಳ್ಳುತ್ತದೆ ಮತ್ತು ಮಸ್ದಲಿಫಾಕ್ಕೆ ಹೋಗ್ತದೆ. ವಿಶೇಷ ಏನಂದ್ರೆ ಸುಮಾರು 35 ಲಕ್ಷ ಮಂದಿ ಈ ಅರ್ಫಾತ್ ಮೈದಾನದಲ್ಲಿ ಸೇರ್ಕೊಳ್ತಾರೆ. ಆದರೆ ಇವರಲ್ಲಿ ಎಂತಹ ಸಮಾನತೆ ಇರ್ತದೆ ಅಂದ್ರೆ ಇವರಲ್ಲಿ ಬಡವ ಯಾರು, ಶ್ರೀಮಂತ ಯಾರು, ಪ್ರಧಾನಿ ಯಾರು, ಸಚಿವ ಯಾರು, ಕಾರ್ಮಿಕ ಯಾರು, ಕಾರ್ಪೊರೇಟ್ ಕಂಪನಿಯ ಸಿಇಒ ಯಾರು, ಆಫ್ರಿಕಾದವ ಯಾರು, ಭಾರತೀಯ ಯಾರು, ಅಮೆರಿಕದವ ಯಾರು, ಜರ್ಮನಿಯವ ಯಾರು, ಸೌದಿ ಅರೇಬಿಯಾದವ ಯಾರು, ಉಗಾಂಡದವ ಯಾರು ಎಂಬಿತ್ಯಾದಿ ಯಾವ ವ್ಯತ್ಯಾಸವೂ ಗೊತ್ತಾಗುವುದಿಲ್ಲ. ಮಹಿಳೆಯರಿಗೆ ಸಂಬಂಧಿಸಿದ್ದು ಇದೇ ಸಮಾನತೆ ಇರ್ತದೆ. ಒಂದು ದೊಡ್ಡ ಜನಸ್ತೋಮವನ್ನಷ್ಟೇ ನೀವಲ್ಲಿ ಕಾಣುವುದಕ್ಕೆ ಸಾಧ್ಯವಾಗ್ತದೆ ಹೊರತು ಯಾವ ಮನುಷ್ಯರಲ್ಲಿ ವ್ಯತ್ಯಾಸವೂ ಕಾಣುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ಅಂತಸ್ತು, ಮೈಬಣ್ಣ, ದೇಶ, ಭಾಷೆಗಳ ಹಂಗಿಲ್ಲದೆ ಒಟ್ಟಾಗಿ ಸೇರ್ತಾರೆ, ದೇವನಲ್ಲಿ ಪ್ರಾರ್ಥಿಸ್ತಾರೆ. ಜಾಗತಿಕವಾಗಿಯೇ ಇಂತಹದೊಂದು ಸಮಾನತೆಯನ್ನು ಕಾಣುವ ಬೇರೊಂದು ಧಾರ್ಮಿಕ ಆಚರಣೆ ಇಲ್ಲ ಎಂದು ಹೇಳಲಾಗ್ತದೆ. ಎಲ್ಲ ಪುರುಷರು ಬಿಳಿ ಬಟ್ಟೆಯನ್ನು ಧರಿಸಿರ್ತಾರೆ. ಆ ಬಟ್ಟೆಯಲ್ಲೂ ಕೋಟಿ ಕೋಟಿ ರೂಪಾಯಿಯ ಬಟ್ಟೆ, 100 ರೂಪಾಯಿಯ ಬಟ್ಟೆ ಎಂಬ ವ್ಯತ್ಯಾಸ ಇಲ್ಲ. ಆ ಬಟ್ಟೆಯೂ ಸಮಾನವಾಗಿರ್ತದೆ, ಅದರ ಮೌಲ್ಯವೂ ಸಮಾನವಾಗಿರ್ತದೆ. ಅದನ್ನು ಧರಿಸಿದವರು ಮಂದಿಯೂ ಸಮಾನವಾಗಿರ್ತಾರೆ. ಮಹಿಳೆಯರು ಕೂಡ ಇಷ್ಟೇ ಸಮಾನರಾಗಿರ್ತಾರೆ. ಅವರು ಯಾವುದೇ ಆಭರಣಗಳನ್ನು ಬಹುತೇಕ ಧರಿಸಿರುವುದೇ ಇಲ್ಲ. ನಿರಾಡಂಬರವಾಗಿ ಏಕಪ್ರಕಾರವಾಗಿ ಮಹಿಳೆಯರು ಜೊತೆ ಸೇರ್ತಾರೆ. ಶ್ರೀಮಂತ ಪಾಪ ಎಂಬ ವ್ಯತ್ಯಾಸ ಮಹಿಳೆಯರಲ್ಲೂ ಇರೋದಿಲ್ಲ. ಹಜ್ ಈ ಜಗತ್ತಿಗೆ ಸಾರುವ ಅತಿದೊಡ್ಡ ಸಂದೇಶ ಸಮಾನತೆಯದ್ದಾಗಿದೆ, ಸಹೋದರತೆಯದ್ದಾಗಿದೆ. ನಿಮ್ಮ ಅಂತಸ್ತು, ಅಧಿಕಾರ, ದೇಶ, ಭಾಷೆ, ಮೈಬಣ್ಣ ಏನೇ ಇರಲಿ, ನೀವೆಲ್ಲರೂ ಸಮಾನರು ಮತ್ತು ಒಂದು ಅಣುವಿನಷ್ಟು ನಿಮ್ಮ ನಡುವೆ ಅಸಮಾನತೆ ಇಲ್ಲ ಎಂಬುದನ್ನು ಅತಿ ಪ್ರಬಲವಾಗಿ ಸಾರುವ ಪ್ರಕ್ರಿಯೆ ಹಜ್. ಸೌದಿ ಅರೇಬಿಯಾದ ಮಕ್ಕಾದಲ್ಲಿ ಹಜ್ ಯಾತ್ರಾರ್ಥಿಗಳು ಒಂದೆಡೆ ಸೇರಿ ಕರ್ಮಗಳಲ್ಲಿ ನಿರತರಾಗಿರುವಾಗ ಜಗತ್ತಿನ ಉಳಿದ ಭಾಗಗಳಲ್ಲಿರುವ ಮುಸ್ಲಿಮರು ಅದರೊಂದಿಗೆ ಭಾವನಾತ್ಮಕವಾಗಿ ಸೇರಿಕೊಳ್ತಾರೆ. ತಾವು ಇರುವ ರಾಷ್ಟ್ರದಲ್ಲಿ ಇದ್ದುಕೊಂಡು ಉಪವಾಸ ಆಚರಿಸ್ತಾರೆ, ಹಬ್ಬ ಆಚರಿಸ್ತಾರೆ. ಈ ಮೂಲಕ ಅಲ್ಲಿಯ ಸಮಾನತೆಯ ಸಂದೇಶವನ್ನ ಜಗತ್ತಿನ ಉಳಿದೆಡೆಯಲ್ಲಿರುವ ಮುಸ್ಲಿಮರು ತಮ್ಮ ಮೂಲಕ ಸಾರ್ತಾರೆ. ಹಜ್ ಯಾತ್ರೆ ಎಂಬುದು ಸಮಾನತೆಯನ್ನು ಸಾರುವ ಮತ್ತು ಸಹೋದರತೆಯನ್ನು ಬಿಂಬಿಸುವ ಅತಿ ದೊಡ್ಡ ಜನಸ್ತೋಮದ ಹೆಸರಾಗಿದೆ.